ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದ್ದು ತಮ್ಮನ್ನು ಯಾರೂ ಏನೂ ಮಾಡುವುದಿಲ್ಲ ಎನ್ನುವ ಧೈರ್ಯದಿಂದ ದುಷ್ಕರ್ಮಿಗಳ ಅಟ್ಟಹಾಸ ಮಿತಿ ಮೀರಿದೆ. ಭಟ್ಕಳದ ಮುರಿನ್ಕಟ್ಟೆಯನ್ನು ಧ್ವಂಸಗೊಳಿಸಿ ಅದನ್ನು ತಡೆಯಲು ಯತ್ನಿಸಿದ್ದ ಪೊಲೀಸ್ ಸಿಬ್ಬಂದಿಯ ಮೇಲೆಯೇ ಉದ್ರಿಕ್ತ ಗುಂಪು ಹಲ್ಲೆ ನಡೆಸಿರುವುದು ಅತ್ಯಂತ ಆತಂಕಕಾರಿ ಮತ್ತು ಖಂಡನೀಯ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ಹೊನ್ನವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಹಳ ಕಾಲದಿಂದಲೂ ಇದ್ದ ಮಾರಿಯಮ್ಮನ ಹೊರೆ ಇಳಿಸುತ್ತಿದ್ದ ಮುರಿನ್ಕಟ್ಟೆಯನ್ನ ಹೆದ್ದಾರಿ ಅಗಲೀಕರಣದ ವೇಳೆ ತೆರವುಗೊಳಿಸಲಾಗಿತ್ತು. ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಪುನಃ ಸ್ಥಾಪಿಸಿದ್ದ ಕಟ್ಟೆಯನ್ನ ಈಗ ದುಷ್ಕರ್ಮಿಗಳು ಕೆಡವಿರುವುದು ಶಾಂತಿ ಕದಡುವ ಹುನ್ನಾರ ಮಾತ್ರವಲ್ಲ, ಇದು ಕೋಮು ದ್ವೇಷದ ಬೆಂಕಿ ಹಚ್ಚುವ ಕಾರ್ಯ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರಂತರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕೀಯ ಸಮಾಜ ವಿರೋಧಿ ಶಕ್ತಿಗಳಿಗೆ ಎಗ್ಗಿಲ್ಲದ ಧೈರ್ಯ ನೀಡಿರುವುದು ಸುಸ್ಪಷ್ಟ. ಧಾರ್ಮಿಕ ಶ್ರದ್ಧಾ ಸ್ಥಾನವನ್ನ ಕೆಡವುವುದರ ಜೊತೆಗೆ ರಕ್ಷಣೆ ನೀಡಬೇಕಾದ ನಮ್ಮ ಪೊಲೀಸ್ ಪಡೆಯ ನೈತಿಕತೆಯನ್ನೇ ಕುಗ್ಗಿಸುವ ಕೃತ್ಯಗಳು ರಾಜ್ಯಕ್ಕೆ ಕಂಟಕಪ್ರಾಯ ಮಾತ್ರವಲ್ಲ, ಈ ವೋಟ್ ಬ್ಯಾಂಕ್ ಓಲೈಕೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತಕ್ಕೆ ಸಾಕ್ಷಿಯಾಗಿದೆ. ಸಮಾಜದ ಶಾಂತಿ ಕೆಡಿಸಿ ಅಟ್ಟಹಾಸ ಮೆರೆದ ಮತ್ತು ಪೊಲೀಸರ ಮೇಲೆ ಕೈ ಮಾಡಿದ ಪ್ರತಿಯೊಬ್ಬ ದುಷ್ಕರ್ಮಿಗಳನ್ನ ತಕ್ಷಣವೇ ಬಂಧಿಸಿ ಮುರಿನ್ಕಟ್ಟೆಯನ್ನ ಮತ್ತೆ ನಿರ್ಮಿಸಿ ಪಕ್ಷಪಾತವಿಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಪೂರ್ವಕವಾಗಿ ಆಗ್ರಹಿಸುತ್ತೇವೆ ಎಂದರು. ಏನು ಅಲ್ಲಿ ವೆಂಕಟಾಪುರದಲ್ಲಿ ಶೋಕಾಚರಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಒಂದು ಮುರಿನ್ಕಟ್ಟೆ ಹಿಂದೂ ಧರ್ಮದವರು, ಹಿಂದೂ ಸಮಾಜದವರು ಅಲ್ಲಿ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿ ಇಟ್ಟಿದ್ರು ಮೊದಲು. ಆದರೆ ಕೆಲವಷ್ಟು ಕಾರಣಗಳಿಂದ ಅಂದರೆ IRB ಅವರು ರಸ್ತೆ ಅಗಲೀಕರಣ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಖುಲ್ಲಾ ಮಾಡಿದ್ರು ಸ್ವಲ್ಪ. ಅದನ್ನು ನಮ್ಮೆಲ್ಲ ಹಿಂದೂಗಳು ಅದನ್ನು ವಿರೋಧಿಸಿದ್ರು ಆ ಸಂದರ್ಭದಲ್ಲಿ. ಮತ್ತು ಮುಂದಿನ ದಿವಸದಲ್ಲಿ ಆ ಮುರಿನ್ಕಟ್ಟೆಯನ್ನು ಪುನರ್ ನಿರ್ಮಾಣ ಮಾಡಿಕೊಡುವಂಥ ಒಂದು ಭರವಸೆ ನೀಡಿದ್ರು. ಅದೇ ಸಂದರ್ಭದಲ್ಲಿ ಏನು ಈ ವೆಂಕಟಾಪುರದಲ್ಲಿ ಕಪ್ಪು ಚಿಪ್ಪನ್ನು ತೆಗಿಲಿಕ್ಕೆ ಹೋದ ದುರ್ಮರಣವಾದಂಥ ಸಂದರ್ಭದಲ್ಲಿ ಶೋಕಾಚರಣೆಯನ್ನು ಮಾಡ್ತಾ ಇರುವ ಸಂದರ್ಭವನ್ನು ನೋಡಿ ಅನ್ಯ ಕೋಮಿನವರು ಇಲ್ಲಿ ಬಂದು ನಮ್ಮ ಮುರಿನ್ಕಟ್ಟೆಗೆ ಧ್ವಂಸವನ್ನು ಮಾಡಿ ಬಹಳ ನಮ್ಮ ಧರ್ಮದವರಿಗೆ ಬಹಳ ನೋವನ್ನು ಉಂಟು ಮಾಡಿದರು. ಹೀಗಾಗಿ ನಮ್ಮ ಹಿಂದೂ ಧರ್ಮದವರೆಲ್ಲರೂ ಒಟ್ಟಾಗಿ ಅದರ ಜೊತೆ ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಅದನ್ನ ವಿರೋಧಿಸಿದ್ರು ಸಹ ಆಡಳಿತದ ಪಕ್ಷ ಬಹುಶಃ ಏನಾಗಿದೆ, ಪೊಲೀಸರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡದೇ ಇರೋದ್ರಿಂದ ಪೊಲೀಸರ ಮೇಲೂ ಅವರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾನು ಪತ್ರಿಕೆಯಲ್ಲಿ ಮತ್ತು ನ್ಯೂಸ್ನಲ್ಲಿ ನೋಡಿ ತಿಳ್ಕೊಂಡಿದ್ದೇನೆ. ನಾನು ಹೇಳೋದು ಇಷ್ಟೇ, ಅವರ ಅನ್ಯ ಧರ್ಮದವರು ಅವರ ಧರ್ಮದ ಬಗ್ಗೆ ಅವರ ಆಚರಣೆ ಮಾಡಲಿಕ್ಕೆ ನಾವ್ಯಾರು ಅವರಿಗೆ ಯಾವುದೇ ಸಂದರ್ಭದಲ್ಲೂ ನಾವು ತೊಂದರೆ ಕೊಡೋದಿಲ್ಲ, ಕೊಟ್ಟಿದ್ದೂ ಇಲ್ಲ. ಆದರೆ ಈ ದೇಶದಲ್ಲಿ ಹಿಂದೂಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ನಮಗೂ ಸಹ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದಿದ್ದು ನಮಗೆಲ್ಲ ಗೋಚರಿಸ್ತಾ ಇದೆ. ಹೀಗಾಗಿ ಏನು ಇವತ್ತವರು ಮುರಿನ್ಕಟ್ಟೆ ಬಗ್ಗೆ ಆಡಳಿತ ಪಕ್ಷದವರು ಮತ್ತು ಅಧಿಕಾರಿಗಳು ಅವರು ಪರವಾಗಿ ನಿಂತು ಕೆಲಸವನ್ನ ಮಾಡ್ತಾ ಇರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಮುಂದಿನ ದಿನ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಾನು ಒಬ್ಬನೇ ಶಾಸಕನೇ ಇದ್ದಿದ್ದೇನೆ. ಹೀಗಾಗಿ ನಾನೇ ಅವರ ಜೊತೆಗೆ ಸೇರಿ ಅದರ ನೇತೃತ್ವವನ್ನು ಸಹ ನಾನೇ ತೆಗೆದುಕೊಂಡು ಅಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು ಅಲ್ಲೂ ಭಟ್ಕಳಕ್ಕೆ ಹೋಗಿ ನಾವೆಲ್ಲ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡೋದ್ರ ಜೊತೆಗೆ ವಿಧಾನಸಭೆಯಲ್ಲೂ ಈ ವಿಷಯವನ್ನ ಪ್ರಸ್ತಾಪವನ್ನ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಅವರ ಸಹಾಯವನ್ನು ಪಡ್ಕೊಂಡು ಇದಕ್ಕೆ ನ್ಯಾಯವನ್ನ ಕೊಡಿಸೋದ್ರ ಬಗ್ಗೆ, ನ್ಯಾಯವನ್ನ ಕೊಡಿಸದೇ ಇದ್ರೆ ಮುಂದಿನ ದಿವಸ ನಮ್ಮ ಧರ್ಮನೇ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ಈ ಕಾಂಗ್ರೆಸ್ಸಿನ ದುರಾಡಳಿತದಲ್ಲಿ ನಾವು ಪ್ರತಿ ದಿನ ಕಾಣ್ತಾ ಇದ್ದೇವೆ. ಹೀಗಾಗಿ ಇದನ್ನ ನಾನು ಖಂಡಿಸ್ತೇನೆ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷದವರು, ನಮ್ಮ ಧರ್ಮದವರು ಒಟ್ಟಾಗಿ ಸೇರಿ ಈ ಮುರಿನ್ಕಟ್ಟೆಯನ್ನ ಪುನರ್ ನಿರ್ಮಾಣ ಮಾಡೋದು ನಿಶ್ಚಿತ. ಇದ್ರ ಬಗ್ಗೆ ಯಾರು ಏನೇ ಬರಲಿ, ನಮ್ಗೆ ಜೈಲಿಗೆ ಕಳಿಸ್ಲಿ, ಏನೇ ಮಾಡಲಿ, ನಾವಂತೂ ನಿರ್ಮಾಣ ಮಾಡೋದು ಶತಸಿದ್ಧ. ಕಾಂಗ್ರೆಸ್ನವರಿಗೆ ಅಧಿಕಾರ ಮುಖ್ಯ,
ಬೇರೆ ಏನೂ ಮುಖ್ಯವಲ್ಲ. ಅಧಿಕಾರ ನಡೆಸಲಿಕ್ಕೆ ಮುಸಲ್ಮಾನರ ಸಪೋರ್ಟ್ ಬೇಕಾಗಿದೆ. ಮುಸಲ್ಮಾನರ ಸಪೋರ್ಟ್ ತೆಗೆದುಕೊಳ್ಳಲಿಕ್ಕಾಗಿಯೇ ಈ ಹಿಂದೆ ಪರೇಶ್ ಮೇಸ್ತಾ ಸಾವಿನ ವಿಷಯದಲ್ಲಿ ಹೋರಾಟ ಮಾಡಿದ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಿದ್ರು. ಇನ್ನೂ ಕೂಡ ರೌಡಿ ಶೀಟರ್ನಲ್ಲಿ ಇಟ್ಟಿದ್ದಾರೆ. ಹಿಂದೂಗಳು ಏನೂ ತಪ್ಪು ಮಾಡದೇ ಇದ್ರೂ ರೌಡಿ ಶೀಟರ್ನಲ್ಲಿಟ್ಟು ತೊಂದರೆ ಕೊಡುವ ಕೆಲಸ ನಡೆಯುತ್ತಿದೆ ಎಂದರು. ಅದು ಕಾಂಗ್ರೆಸ್ನವರಿಗೆ ಬರೀ ಅಧಿಕಾರ ಮುಖ್ಯ ಬಿಟ್ರೆ ಬೇರೆ ಏನೂ ಮುಖ್ಯ ಇಲ್ಲ. ಅಧಿಕಾರ ನಡೆಸಲಿಕ್ಕೆ ಇವತ್ತು ಅವರಿಗೆ ಮುಸಲ್ಮಾನರದ ಸಪೋರ್ಟ್ ಬಹಳ ಬೇಕಾಗಿದೆ. ಈ ಮುಸಲ್ಮಾನರ ಸಪೋರ್ಟ್ ತಗೊಳ್ಳೋದ್ರ ಸಲುವಾಗಿ ಈಗ ಹಿಂದೆ ಏನು ನಮ್ಮ ಕುಮಟಾದಲ್ಲಿ ಪರೇಶ್ ಮೇಸ್ತಾನ ಕೊಲೆ ಆಯಿತು, ಆ ಸಂದರ್ಭದಲ್ಲಿ ಸಾವಿರಾರು ಯುವಕರೆಲ್ಲ ದೊಡ್ಡ ಪ್ರಮಾಣದಲ್ಲಿ ವಿರೋಧ ಮಾಡಿದರು. ಆ ಸಂದರ್ಭದಲ್ಲಿ ನಡೆದಂಥ ದುರ್ಘಟನೆಯಲ್ಲಿ ನಮ್ಮ ಅನೇಕ ಹಿಂದೂ ಯುವಕರ ಮೇಲೆ ಯಾವ ಕೇಸೆಲ್ಲ ಹಾಕಿ ಇಲ್ಲಿ ತನಕನೂ ನಾವು ಅದರ ಬಗ್ಗೆ ನಮ್ಮನ್ನ ರೌಡಿ ಶೀಟ್ನಲ್ಲಿ ನಮ್ಮ ಕಾರ್ಯಕರ್ತರನ್ನು ಇಟ್ಟಿದ್ದಾರೆ. ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ. ಈಗ ಮೊನ್ನೆ ಅವರು ಶಿವಲಿಂಗನ ಮೇಲೆ ಮೂತ್ರ ಮಾಡಿದವ್ರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಅವರಿಗೆ ವಿನಾಯಿತಿಯನ್ನು ಕೊಡ್ತಾರೆ. ಆದರೆ ಇದು ಇಷ್ಟೇ. ಈ ಸಂದರ್ಭದಲ್ಲಿ ಹೊನ್ನಾವರ ಮಂಡಲ ಅಧ್ಯಕ್ಷ ಯೋಗೇಶ್ ಮೇಸ್ತಾ, ಎಂಎಸ್ ಹೆಗಡೆ ಕಣ್ಣಿ, ಸುರೇಶ್ ಹೊನ್ನಾವರ, ಸುಭಾಷ್ ಹರಿಜನ, ಗೋವಿಂದ್ ಗೌಡ, ಪರಮೇಶ್ವರ್ ಮಡಿವಾಳ್, ನಾರಾಯಣ್ ಹೆಗಡೆ ಇನ್ನಿತರರು ಇದ್ದರು.